ಅವರ ತಂಗಿಯವ್ರನ್ನೂ ಜೊತೆ ಕೂರಿಸ್ಬೇಕು. ಯಾಕೆಂದರೆ ಅವ್ರನ್ನೂ ಕೂಡ ನೀವು ತುಂಬ ಜನ ಕೇಳಿದಿರ. ನಮ್ಮ ಕಿಚ್ಚ ಸುದೀಪ್ ಅವರ ಪ್ರೀತಿಯ ತಂಗಿಯವರು ಮುಸ್ಸಂಜೆ ಮಾತಿನಲ್ಲಿ ಭರತ್ ಭಾಗವತರ್ ಅವ್ರ ಮಗಳು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಅನ್ನೋದು ತುಂಬ ಒಳ್ಳೆ ಟಾಕ್ ಇತ್ತು. ಫೈನಲ್ ಇಯರ್ ಇದ್ದಾಗ ಅಪ್ಪ ಹುಷಾರು ತಪ್ಪಿದ್ದು. ಸೊ ಇನ್ನೇನು ಎಕ್ಸಾಮ್ಸ್ ಇದೆ ಅನ್ನುವಾಗ ತೀರಾ ಹುಷಾರು ತಪ್ಪಿದ್ರು. ಸೊ ಎಕ್ಸಾಮ್ಸ್ ಟೈಮಲ್ಲಿ ಪೇಪರ್ ಏನೋ ಲಾಸ್ಟ್ ಎಕ್ಸಾಮ್ ಅವತ್ತಿನ ದಿನನೇ ನನ್ನ ಸ್ಕೋರ್ ಎಲ್ಲ ತಗೊಂಡೋಗಿ ಹಾಸ್ಪಿಟ್ಲಲ್ಲೇ ತೋರಿಸ್ತಾ ಇದೆ. ಹಿ ವಾಸ್ ವೆರಿ ಹ್ಯಾಪಿ, ಬಟ್ ಅನ್ಫಾರ್ಚುನೇಟ್ಲಿ ಐ ಕುಡಂಟ್ ಕಮ್. ನೂರೊಂದು ನೆನಪು. ನಾವು ನಮ್ಮ ಆರೋಗ್ಯಕ್ಕೆ ಸಣ್ಣ ಆಗೋದು ಒಳ್ಳೇದೇ, ಆದರೆ ಇನ್ನೊಬ್ರು ಮೆಚ್ಚಕ್ಕೆ ಸಣ್ಣ ಆಗೋದು ನನ್ನ ಪ್ರಕಾರ ತಪ್ಪು ಅಂತ. ತಪ್ಪಿದ್ರೆ ಕ್ಷಮಿಸಿ. ಸೊ ನೀವು ಕೂಡ ಸಾಕಷ್ಟು ಆ ರೀತಿ ಒಂದು ಕೆಲವು ಶೋಷಣೆಗಳಿಗೆ ಒಳಗೊಂಡಿದ್ರಿ. ಸೊ ಆ ವಿಚಾರಗಳನ್ನ ಹೇಳೋದು ನಿಮ್ಮ ಕತೆ ಕೇಳಿ ಯಾರು ನೋಡೋರು 4 ಜನಕ್ಕೆ ಅದು ಇನ್ಸ್ಪೈರ್ ಆದ್ರೆ ನಾವು ಕಾರ್ಯಕ್ರಮ ಮಾಡೋದಕ್ಕೂ ಸಾರ್ಥಕ ಆಗತ್ತಮ್ಮ. ಅಂದ್ರೆ ನನಗಿದು ಇಶ್ಯೂ ನನಗೆ ಸ್ಟಾರ್ಟ್ ಆಗಿದ್ದು ಆಫ್ಟರ್ 10th ಆನ್ವರ್ಡ್ಸ್. ಅಂದ್ರೆ ನೀವು ಚೈಲ್ಡ್ಹುಡ್ ಅಲ್ಲಿ ಅಷ್ಟು ತುಂಬಾ ಓವರ್ ಚಬ್ಬಿ ತರ ಎಲ್ಲ ಏನಿಲ್ಲ. ಐ ವಾಸ್ ಓಕೆ. ಬಟ್ ಲೇಟರ್ ಹೈಸ್ಕೂಲಿಗೆ ಬಂದಾದ್ಮೇಲೆ ಅಂಡ್ 10th ಅಷ್ಟೊತ್ತಿಗೆ ಆಫ್ಟರ್ ವೆನ್ ಹೆಣ್ಮಕ್ಳು ಒಂದು ಏಜಿಗೆ ಬಂದ್ಮೇಲೆ ಇಟ್ ವಾಸ್ ಅ ಮಂತ್ಲಿ ಮೆನ್ಸ್ಟ್ರಲ್ ಸೈಕಲ್ ಇಸ್ ನಾರ್ಮಲ್. ಸೊ ಅದಾದ್ಮೇಲೆ ಒಂದ್ ಸ್ವಲ್ಪ ಏರ್ಪೇರ್ ಆಯ್ತು. ಆಗ ನಮ್ಮಮ್ಮ ಒಂದ್ ಸ್ವಲ್ಪ ಟೆನ್ಷನ್ ಆದ್ರು. ಸೊ ಅಂಡ್ ಅವರೂ ಹೆಚ್ಚಾಗೋದಿಲ್ಲ. 10th ಆದ್ಮೇಲೆ ಶಿ ಹ್ಯಾಸ್ ನಾಟ್ ಸ್ಟಡಿಡ್ ಎಟ್ ಆಲ್. ಸೊ ಒಂದು ಸ್ವಲ್ಪ ಟೆನ್ಷನ್ ಆದ್ರು. ಸೊ ನೇಬರ್ಸ್ ಆ ಕಡೆ ಈ ಕಡೆ ಇರೋರೆಲ್ಲ ಇಲ್ಲೊಂದು ನರ್ಸಿಂಗ್ ಹೋಮ್ ಇದೆ, ಹೋಗಿ ಚೆಕ್ ಮಾಡಿಸಿ ಅಂತೆಲ್ಲ ಹೇಳಿದ್ರು. ಅಲ್ಲಿ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಅಂತಾನೆ ಹೇಳಿದ್ರು. ಐ ಫರ್ಗಾಟನ್ ಹರ್ ನೇಮ್. ಅವರು ಏನೇನೋ ಈ ಟ್ರೀಟ್ಮೆಂಟ್ ಆ ಟ್ರೀಟ್ಮೆಂಟ್ ಅಂತೆಲ್ಲ ಕೊಟ್ಟರು. ಸ್ವಲ್ಪ ರಾಂಗ್ ಡಯಾಗ್ನೈಸ್ ಆಗಿದೆ, ನಮಗೆ ಗೊತ್ತಾಗಿಲ್ಲ. ಈಗ ನಾವು ಯಾಕೆ ಡಾಕ್ಟರ್ ಹತ್ರ ಹೋಗ್ತೀವಿ? ಸೊ ಅಲ್ಲಿ ಹಾರ್ಮೋನಲ್ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ, ವೇರ್ ವಿ ವೆರೆಂಟ್ ಅವೇರ್ ಆಫ್ ಇಟ್ ಎಟ್ ಆಲ್. ಸೊ ಅಷ್ಟರಲ್ಲಿ ನಾನು +1 +2 ಬರೋ ಅಷ್ಟರಲ್ಲಿ ನಾನು ತುಂಬ ಹ್ಯೂಜ್ ಆಗಿಬಿಟ್ಟಿದ್ದೆ. ಅಂದರೆ ನಾ ಹ್ಯಾಡ್ ಕ್ರಾಸ್ಡ್ 103, 104. ಬಟ್ ಸ್ಟಿಲ್ ಐ ವಾಸ್ ಯೂಸ್ ಟು ಡಾನ್ಸ್. ನನ್ನ ಆಕ್ಟಿವಿಟೀಸ್ನ ನಾನು ಯಾವತ್ತೂ ಏನು ಕಡಿಮೆ ಮಾಡ್ಕೊಳಕ್ಕೆ ಹೋಗಿರಲಿಲ್ಲ. ಆ್ಯಂಡ್ ಆಗೆಲ್ಲ ಇನ್ನೂ ನಾನು ಅಪ್ಪ ಇನ್ನೂ ಗಾಡಿ ಕೊಡಿಸಿರಲಿಲ್ಲ. ಸ್ವಲ್ಪ ದಿನ ಬಸ್ಸಲ್ಲಿ ಓಡಾಡಲಿ ಗೊತ್ತಾಗಲಿ ಅಂತ. ಸೊ ಬಸ್ಸಲ್ಲಿ ಓಡಾಡ್ತಿದ್ದೆ, ಟ್ಯೂಷನ್ಸ್ಗೆಲ್ಲ ವಾಕಲ್ಲೇ ಹೋಗ್ತಾ ಇದ್ದೆ. ಬಟ್ ಸ್ಟಿಲ್ ಅದು ಹೋಗ್ತಾ ಹೋಗ್ತಾ ಸೈಡ್ ಎಫೆಕ್ಟ್ಸ್ ಬೇರೆ ಥರ ಆಗಿ ಐ ಸ್ಟಾರ್ಟೆಡ್ ಗೋಯಿಂಗ್ ಟು ಡಿಪ್ರೆಷನ್. ಸೊ ಹೊರಗಡೆ ಹೋದರೆ ರೇಕ್ಸೋರು, ತುಂಬ ರೇಕ್ಸೋರು. ಆ್ಯಂಡ್ ಆ ಸೈಡ್ ಎಫೆಕ್ಟ್ಸಿಂದ ಏನಾಯಿತು ಅಂದರೆ ಹಿರ್ಸುಟಿಸಮ್, ಅಂದರೆ ಅನ್ವಾಂಟೆಡ್ ಹೇರ್ ಗ್ರೋತ್. ಇಟ್ಸ್ ಲೈಕ್ ಒಂದು ಈವನ್ ಆನ್ ಫೇಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು, ಓವರ್ ಆಲ್ ಬಾಡಿ. ಸೊ ನನಗೆ ಅದು ಕಾನ್ಫಿಡೆನ್ಸ್ನ ತುಂಬ ಕಡಿಮೆ ಮಾಡ್ತು. ಆ್ಯಂಡ್ ನನ್ನ ಮನೆಯಿಂದ ಆಚೆ ಹೋಗೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಆ್ಯಂಡ್ ದಟ್ ಅಫೆಕ್ಟೆಡ್ ಮೈ ಸ್ಟಡೀಸ್ ಎ ಲಾಟ್. ಸೊ ಅದು ನನ್ನ +2ನಲ್ಲಿ ತುಂಬ ಹೊಡ್ತಾ ಬಿತ್ತು. ಐ ಕುಡಂಟ್ ಗೆಟ್ ಥ್ರೂ ಇಟ್ ಈಸಿಲಿ. ಸೊ ನನಗೇನಾಗ್ತಿತ್ತು ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಇದು ಅಪ್ಪ ಅಮ್ಮಂಗೆ ತುಂಬ ಡಿಸ್ಟರ್ಬ್ ಆಯಿತು. ಸೊ ಆಮೇಲೆ ಅಪ್ಪ ಅವ್ರ ಕ್ಲೋಸ್ ಫ್ರೆಂಡ್ ಹತ್ರ ಏನೋ ಡಿಸ್ಕಸ್ ಮಾಡಿದ್ದಾರೆ ಅನ್ಸುತ್ತೆ ನನ್ನ ವಿಷಯ. ನನಗೆ ಅವ್ರು ಕೌನ್ಸಿಲಿಂಗ್ ಎಲ್ಲ ಕೊಡಿಸಿ ದೆನ್ ಹಿ ಸೆಡ್ ಇಟ್ ಈಸ್ ಓಕೆ, ನೀನು ಫಸ್ಟ್ ನಾರ್ಮಲ್ ಆಗು ಅಂಥೇಳಿ ನನ್ನ ಡಿಪ್ರೆಷನಿಂದ ಫಸ್ಟ್ ಅವ್ರು ಹೊರಗೆ ತಂದರು. ಸೊ ಅವ್ರನ್ನ ಮರಿಬಾರ್ದು ನಾನು. ಜ್ಯೋತೀಶ್ವರ್ ಅಂತ ಈಸ್ ಅ ವಾಯ್ಸ್ ಓವರ್ ಆರ್ಟಿಸ್ಟ್. ಸೊ ಅವ್ರು ನನಗೆ ಏನೇನು ಇಂಟ್ರೆಸ್ಟ್ ಇದೆ ಅಂತ ಅವ್ರು ನನ್ನಲ್ಲಿ ಸ್ವಲ್ಪ ಮಾತಾಡ್ತಾ ಜಸ್ಟ್ ಎಲ್ಲವನ್ನೂ ಹುಡುಕಿ ಆಮೇಲೆ ಅವರು ವಾಯ್ಸ್ ಓವರ್ಗೆ ನನಗೆ ಟ್ರೈನ್ ಮಾಡಿದ್ರು. ದೆನ್ ಆಮೇಲೆ ನೀನು ಬೇರೆ ಕೋರ್ಸ್ಗಳು, ಬಟ್ ನನಗೆ ಹೋಗಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಆಮೇಲೆ ಒಂದು ಸ್ವಲ್ಪ ಬ್ರೇಕ್ ತಗೋ, ಇಟ್ಸ್ ಓಕೆ, ಈಸಿ, ಕಾಮ್ ಡೌನ್ ಅಂತ ಅಪ್ಪನೂ ಸ್ವಲ್ಪ ಕೂತ್ಕೊಂಡು ಇಟ್ ಇಸ್ ಓಕೆ, ವಿಲ್ ಫಿಗರ್ ಇಟ್ ಔಟ್, ಏನು ಮಾಡ್ಬೋದು ನೋಡೋಣ ಅಂತ. ಆಮೇಲೆ ನೆಕ್ಸ್ಟ್ ನನಗೆ ಟಿಕೆಟಿಂಗ್ ಕೋರ್ಸ್ ಅಂತ ಮಾಡಿದೆ. ಅಲ್ಲಿಂದ ನೆಕ್ಸ್ಟ್ ಇಲ್ಲ ನನ್ನ ಡಿಗ್ರಿ ನಾನು ಮಾಡಲೇಬೇಕು ಅಂತ ನಂಗೆ ಆಸೆ ಆಯಿತು. ಸೊ ಅಷ್ಟರಲ್ಲಿ ಸಿಹಿಕೈ ಚಂದ್ರು ಸರ್ ಅವ್ರ ಸೀರಿಯಲ್ ಆಫರ್ ಬಂದಿತ್ತು. ಸೊ ಅಷ್ಟರಲ್ಲಿ ಲೀಡಾಗಿ ನಾನು ಆ್ಯಕ್ಟ್ ಮಾಡ್ತಿದ್ದೆ. ಅದು ಮಾಡ್ತಾನು. ಯಾವ ಸೀರಿಯಲ್ ಅದು ಪಾಂಡು ಐ ಲವ್ ಯು ಅಂತ ನಮ್ಮ ಈ ಟಿವಿಗೆ ಬಂದಿತ್ತು. ಸೊ ಅದಕ್ಕೂ ಮುಂಚೆ ಏನು ಅಂತಂದ್ರೆ ಈ ಡಿಪ್ರೆಷನ್ ಇಂದ ಎಲ್ಲ ಇದ್ದೆ. ಜ್ಯೋತೀಶ್ವರ್ ಸರ್ ನನ್ನ ಅದರಿಂದ ಹೊರಗೆ ತಂದ್ರು. ಅಷ್ಟರಲ್ಲಿ ಬೆನಕಾಗಿ ಎಂಟರ್ ಆಗಿದ್ದೆ. ನನ್ಗೆ ಅವಾಗ ಒಂಚೂರು ಕಾನ್ಫಿಡೆನ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಸೊ ಅಷ್ಟರಲ್ಲಿ ಒಂದು ಈವೆಂಟ್ ಆಯ್ತು KTV ಅಸೋಸಿಯೇಷನ್ ಇಂದ ದಾವಣಗೆರೆನಲ್ಲಿ ಬಣ್ಣದ ಕಾರಂಜಿ. ಸೊ ಅದು ಫಸ್ಟ್ ಈವೆಂಟ್ ಅದು. ಸೊ ಅದಕ್ಕೆ ಅಪ್ಪ ನೀನು ಯಾಕೆ ಕೊರಿಯೋಗ್ರಫ್ ಮಾಡಬಾರ್ದು ಅಂತಂದರು. ಸೊ 2 ಸಾಂಗಿಗೆ ಕೊರಿಯೋಗ್ರಫ್ ಮಾಡಿದ್ದೆ. ಸೊ ಅದು ಪರ್ಫಾರ್ಮೆನ್ಸ್ ಎಲ್ಲ ಆದಮೇಲೆ ಎವ್ರಿ ಒನ್ ಅಪ್ರೋಚ್ಡ್ ಅಪ್ಪ, ಯಾಕೋ ಇಷ್ಟು ದಿನ ನೀನು ಪರಿಚಯನೇ ಮಾಡಿಕೊಟ್ಟಿಲ್ಲ ಅಂತ. ಹಾಗೆ ಚಂದ್ರು ಸರ್ ಅಪ್ರೋಚ್ ಮಾಡಿ ಅವ್ರ ಸೀರಿಯಲಲ್ಲಿ ನನಗೆ ಲೀಡ್ ರೋಲ್ ಆಗಿ ನನ್ನ ಲಾಂಚ್ ಮಾಡಿದ್ರು. ಸಿನಿಮಾ ಇನ್ನೊಂದು ನಿಮ್ದೊಂದಿದೆ,
ನಮ್ಮ ಹೌದು, ಶಾಂಭವಿ as a child artist. ಹೌದು, ಸೂಪರ್ ಹಿಟ್ ಹಾಡು ಇದೆಯಪ್ಪ, ಅದು ಯಾವ್ದು ಕಲ್ಕತ್ತಾದಲ್ಲಿ ಪಾನ್ ಮಸಾಲ, ಬೆಂಗಳೂರಿನಲ್ಲಿ ಬೆಣ್ಣೆ ಮಸಾಲ ಅಂತ ಹೇಳೋದಲ್ಲ, ಅದೆಲ್ಲ ಚೈಲ್ಡ್ಹುಡ್ ಅಲ್ಲಿ ಅದ್ರಲ್ಲಿ ನೀವು ಅಪಿಯರೆನ್ಸ್ ಮಾಡಿದ್ರಿ ಅಂತ. ಹೌದು, ಫಸ್ಟ್ ಅಮ್ಮ ಹೇಳ್ದಂಗೆ ಒಂದು ಹೆಜ್ಜೆಗಳು ಅಂತ ಸೀರಿಯಲ್, ಅದಾದ್ಮೇಲೆ MTR ಪಿಕಲ್ ಒಂದು ಆಡು, ಅದಾದ್ಮೇಲೆ ಇನ್ನೂ ಅದಾದ್ಮೇಲೆನೆ ಸಿನಿಮಾ ಶಾಂಭವಿ, ಅದ್ರಲ್ಲಪ್ಪ ನೆಗೆಟಿವ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ರು. ನಂಗೆ ಸಾಂಗ್ ಫೇಸ್ ಸೀಕ್ವೆನ್ಸ್ ಡಾನ್ಸ್ ಮಾಡ್ತಿದ್ರು. ನಂಗೆ ಡಾನ್ಸ್ ಅಂದ್ರೆ ಮುಂಚೆಯಿಂದನೂ ಹುಚ್ಚು. ಡಾನ್ಸ್ ಮಾಡ್ತೀವಿ ಅಂದ್ರು ಹ್ಞೂ ಅಂದೆ. ಸೊ ಕರ್ಕೊಂಡೋಗಿ ಆ ಡಾನ್ಸ್ ಸೀಕ್ವೆನ್ಸ್ ಅಲ್ಲಿ ಡಾನ್ಸು ಮಾಡಿದೆ. ಎನಿ ಮೆಮೊರೀಸ್ ವಿತ್ ಶಾಂಭವಿ, ಐ ಮೀನ್ ಶಾಮಿಲಿ? ಅಂದ್ರೆ ಅವಾಗೆಲ್ಲ ಅವರು ಬೇರೆ ಮಕ್ಕಳ ಜೊತೆ ಬೆರೆಯಕ್ ಬಿಡ್ತಾ ಇರ್ಲಿಲ್ಲ ಅವ್ರನ್ನ. ಅವ್ರಷ್ಟು ಅವ್ರ ಅಪ್ಪ ಅಮ್ಮ ಅಷ್ಟು ತಂದೆ ಬರೋರ ಜೊತೆ ಬಿಡ್ತಾ ಇರ್ಲಿಲ್ಲ. ಶಾರ್ಟ್ ಆಗಿದ ತಕ್ಷಣ ಆ ಶಾರ್ಟ್ ಟೈಮ್ ಅಲ್ಲಿ ಏನಾದ್ರು ಮಾತಾಡಿದ್ರೆ ಮಾತಾಡೋದು, ಬಟ್ ಶಿ ವಾಸ್ ವೆರಿ ಸ್ವೀಟ್. ಬಟ್ ಶಾರ್ಟ್ ಕಟ್ ಅಂದ ತಕ್ಷಣ ಕರ್ಕೊಂಡು ಹೊಟ್ಟೋಗ್ಬಿಡೋರು. ಕನ್ನಡ ಬರ್ತಿರ್ಲಿಲ್ಲ ಅಂತ ಕಾಣುತ್ತೆ. ಇಲ್ಲ ಬಟ್ ಅರ್ಥ ಆಗೋದೊಳಗೆ, ಏನಾರು ಮಾತಾಡಿದ್ರೆ ಅರ್ಥ ಆಗೋದೊಳಗೆ. ಬಟ್ ಆ ಟೈಮಲ್ಲಿ ಏನ್ ಮಾತುಕತೆ ಇತ್ತು ಅಷ್ಟೇ. ಅದ್ ಬಿಟ್ಟು ಕಟ್ ಅಂದ ತಕ್ಷಣ ಅವ್ರ ಅಪ್ಪ ಅಮ್ಮನ ಕರ್ಕೊಂಡು ಹೊಟ್ಟೋಗೋರು. ಬಟ್ ಇಟ್ ವಾಸ್ ಅ ನೈಸ್, ಇಟ್ಸ್ ಅ ವೆರಿ ನೈಸ್ ಮೆಮೊರಿ. ಸಿನಿಮಾಗಳು ಎಷ್ಟು ಮಾಡಿದಿರಾ ನೀವು? ಸಿನಿಮಾ ಆಸ್ ಅ ಚೈಲ್ಡ್ ಆರ್ಟಿಸ್ಟ್ ಅದು ಒಂದೇ ಸರ್. ಸೀರಿಯಲ್ 2 ಮಾಡಿದೆ. ಅದಾದ್ಮೇಲೆ ಹೆಜ್ಜೆ ಇದು ಅರಳಿದ ಮಲ್ಲಿಗೆ ಹೂ ಅಂತ ಮಕ್ಳ ಕಾನ್ಸೆಪ್ಟ್, ಮಕ್ಳ ಬಗ್ಗೆನೇ ಇತ್ತು. ಅದೊಂದು ಸೀರಿಯಲ್ ಆದ್ಮೇಲೆ ನೆಕ್ಸ್ಟ್ ಫುಲ್ ಎಜುಕೇಶನ್ ಕಡೆಗೆ. ನಾನು BSc ವಿಜುವಲ್ ಕಮ್ಯುನಿಕೇಶನ್ ಅಣ್ಣಾಮಲೈ ಯೂನಿವರ್ಸಿಟಿ ಡಿಸ್ಟೆನ್ಸ್ ಎಜುಕೇಶನ್ ಅಲ್ಲಿ ನಾನು ಡಿಗ್ರಿ ಮಾಡಿ ಮುಗಿಸ್ಕೊಂಡೆ. ನಾನು ಲಕ್ಷ್ಮಿ ಅವ್ರ ವಿಚಾರಗಳು ಇನ್ನೂ ತುಂಬ ಮಾತಾಡೋದಿದೆ. ಅಂತಂದರೆ ನಾನು ಅವರ ತಂಗಿಯವ್ರನ್ನೂ ಜೊತೆಲಿ ಕೂರಿಸ್ಬೇಕು, ಯಾಕೆಂದರೆ ಅವ್ರನ್ನೂ ಕೂಡ ನೀವು ತುಂಬ ಜನ ಕೇಳಿದಿರ. ನಮ್ಮ ಕಿಚ್ಚ ಸುದೀಪ್ ಅವರ ಪ್ರೀತಿಯ ತಂಗಿಯವರು ಮುಸ್ಸಂಜೆ ಮಾತಿನಲ್ಲಿ ಆವತ್ತಿನ ದಿವಸದಲ್ಲಿ ಆ ಸಿನಿಮಾದಲ್ಲಿ ಒಂದು ಸುದೀಪ್ ಸರು ಒಂದು ರೇಡಿಯೋ ಜಾಕಿಯಾಗಿ ಅಭಿನಯಿಸ್ತಾರೆ ಅನ್ನೋದು ಒಂದು ಹೈಪ್ ಇತ್ತು. ರಮ್ಯಾ ಅವರ ಕಾಂಬಿನೇಷನ್ ಅನ್ನೋದೊಂದು ಹೈಪ್ ಇತ್ತು. ಹಾಡುಗಳು ಸೂಪರ್ ಡೂಪರ್ ಹಿಟ್ ಆಗಿತ್ತು. ಅದ್ರ ಜೊತೆಗೆ ಭರತ್ ಭಾಗವತರ್ ಅವ್ರ ಮಗಳು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಅನ್ನೋದು ತುಂಬ ಒಳ್ಳೆ ಟಾಕ್ ಇತ್ತು. ಸೊ ಆ ಮೇಘಾ ಮೇಡಮ್ ಫಸ್ಟ್ ಟೈಮ್ ನಾನು ಮುಂದೆ ಸಿಕ್ಕಿದ್ದಾರೆ. ಇವ್ರು ನಾನು ಇಂಟರ್ವ್ಯೂ ಮಾಡಿದ್ದೆ, ನಾನು ಚಾನಲಲ್ಲಿ ಇರಬೇಕಾದ್ರೆ ಒಂದು ಬೈಟ್ಸ್ ತೊಗೊಂಡಿದ್ದೆ. ಬಟ್ ಇವಾಗ ನನಗೆ ಅವ್ರನ್ನ ಇಂಟರ್ವ್ಯೂ ಮಾಡೋ ಒಂದು ಆಪರ್ಚುನಿಟಿ ಮತ್ತೆ ಸಿಕ್ಕಿದೆ. ಸೊ ಮೇಘಾ ಮೇಡಮ್ನ ವೆಲ್ಕಮ್ ಮಾಡ್ತೀನಿ ನಾನು. ದಯವಿಟ್ಟು ಬನ್ನಿ ಅಮ್ಮ. ನಮಸ್ಕಾರ. ತುಂಬಾ ತುಂಬಾ ಥ್ಯಾಂಕ್ಸ್. ಇಲ್ಲ, ನನಗೆ ನಿಮ್ಮ ಬಗ್ಗೆ ಕೇಳಿದೆ. ನಿಮ್ಮ ಫ್ರೆಂಡ್ ಪವನ್ ಹೇಳಿದ್ರು ನನಗೆ, ಅಂದ್ರೆ ಅಫ್ಕೋರ್ಸ್ ನಿಮ್ಮ ಸಿಸ್ಟರ್ ಮೊದಲು ಹೇಳಿದ್ರು ನನಗೆ, ಒಂದು ಇಂಟ್ರೋವರ್ಟು ಒಂದು ಎಕ್ಸ್ಟ್ರೋವರ್ಟು ಅಂತ. ಅಂದ್ರೆ ನೀವು ಸ್ವಲ್ಪ ರಿಸರ್ವ್ಡು, ಮ್ಯಾಮು ಸ್ವಲ್ಪ ಜಾಸ್ತಿ ಔಟ್ ಸ್ಪೋಕನ್ ಅಂತ. ಆ್ಯಂಡ್ ಪವನು ಕೂಡ ತಮ್ಮ ಬಗ್ಗೆ ಹೇಳಿದ್ರು. ಸೊ ಥ್ಯಾಂಕ್ ಯು ಫಾರ್ ಅಕ್ಸೆಪ್ಟಿಂಗ್ ಆ್ಯಂಡ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಆ್ಯಂಡ್ ವೆಲ್ಕಮ್. ತುಂಬಾ ಜನ ನಿಮ್ಮ ಬಗ್ಗೆ ಕೇಳಿದ್ದಾರೆ. ಕಿಚ್ಚನ್ ತಂಗಿ ನೀವು ಎಲ್ಲಿ, ಮೇಘಾ ಅವರಲ್ಲಿ ಅವ್ರನ್ನ ಸಂದರ್ಶನ ಮಾಡಿ. ಆ್ಯಂಡ್ ವೆರಿ ಸಾರಿ, ತುಂಬ ಜನಕ್ಕೆ ಭರತ್ ಸರ್ ಕಾಲ್ವಾಗಿರೋ ವಿಚಾರನೇ ಗೊತ್ತಿಲ್ಲ. ಹೌದು, ಎಷ್ಟೋ ಜನ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಕ್ಯಾಮ್ರಾನ ನಿನ್ನೆ ನಿಮ್ಮ ಮನೆಗೆ ಬಂದಿರಲಿಲ್ಲ, ಅವ್ರಿಗೂ ಗೊತ್ತಿರಲಿಲ್ಲ. ಅವ್ರು ಕಾಂತರಾಜ್ ಅವರು ಕೂಡ ಸರ್ ಅವ್ರು ಇಲ್ವಾ ಅಂತ ಹೇಳ್ತಾ ಇದ್ರು. ಅಂದ್ರೆ ಗೊತ್ತಿಲ್ಲ ಇದು ಏನು ಅಂತ. ಎನಿವೆ ಜೀವಂತವಾಗಿದ್ದಾರೆ, ದೈಹಿಕವಾಗಿಲ್ಲ ಅಷ್ಟೇ. ಫಿಸಿಕಲಿ ಈಸ್ ನಾಟ್ ದರ್, ಬಟ್ ಈಸ್ ಅಲೈವ್ ಎವ್ರಿವೇರ್. ಅವ್ರು ಇದ್ದೇ ಇದ್ದಾರೆ, ಅವರೆಲ್ಲೂ ಹೋಗಿಲ್ಲ ಅವರು. ಎಸ್ ಮ್ಯಾಮ್, ಹೇಗಿತ್ತು ಬಲ್ಲ? ನಿಮಗೇನು ಜ್ಞಾಪಕ ಬರುತ್ತಪ್ಪ ಅಂದ್ರೆ ಫಸ್ಟ್ ಯಾವಾಗ್ಲೂ ಅವ್ರ ಮನೇಲಿ ಇದಾರೆ ಅಂತಂದ್ರೆ ಎಲ್ಲರೂ ಮನೇಲಿ ಇರ್ಬೇಕಾಗಿತ್ತು. ಯಾರಾದ್ರೂ ಆಚೆ ಯಾಕೆ ಹೋಗ್ತೀಯಾ ಬಾಯಿಲ್ ಅಂತ ಕರೆದು ಕೂಡಿಸ್ಕೊಂಡು ಅವತ್ತೆಲ್ಲ ತಮಾಷೆ ಮಾಡ್ಕೊಂಡು ಹರಟೆ ಹೊಡ್ಕೊಂಡು ಅವ್ರು ನಮ್ಮ ತೊಡೆ ಮೇಲೆ ಮಲ್ಕೊಳ್ತಿದ್ರು, ನಮ್ಮ ಹತ್ರ ಊಟ ಮಾಡಿಸ್ಕೊಳ್ತಿದ್ರು. ಅಡುಗೆ ಅವ್ರು ಮಾಡೋರು, ತಿನ್ಸೋದೆಲ್ಲ ನಾವು ತಿನ್ನಿಸ್ತಾ ಇದ್ವಿ. ಸೊ ಖುಷಿಯಾಗಿದ್ದು ಬೆಳೆದಿಂಗ್ಳು ಊಟ ಅದು. ಆಮೇಲೆ ಪ್ರತಿಯೊಂದು ಹಂತದಲ್ಲೂ ನಮ್ಮ ಜೀವನದಲ್ಲಿ ನಾವು ಏನು ಯೋಚನೆ ಮಾಡಬೇಕು, ಹೆಂಗೆ ನಮ್ಮ ಜೀವನದಲ್ಲಿ ನಮ್ಮನ್ನ ಜೀವನ ಹೆಂಗೆ ರೂಪಿಸ್ಕೊಳ್ಬೇಕು. ಇಷ್ಟು ವರ್ಷ ನಾವುಗಳ ಜೊತೆಗಿದ್ವಿ, ನಾನು ಅಮ್ಮ ಜೊತೆಗಿದ್ವಿ. ಇನ್ನು ಮುಂದೆ ನೀವು ನಿಮ್ಮ ಪೀರಿಯಡ್ ಅಂತ ಒಂದು ಬಂದಾಗ ಹೆಂಗಿರಬೇಕು ಪ್ರತಿಯೊಂದು ಹಂತದಲ್ಲೂ ನಮಗೆ ಹೇಳ್ಕೊಡ್ತಾ ಬರ್ತಿದ್ರು. ಸೊ ಅದೆಲ್ಲ ನೆನಪಾಗುತ್ತೆ ಸರ್. ಯಾಕೆ ನೀವು ಅಷ್ಟು ಸೈಲೆಂಟ್ ಆಗಿದ್ರಂತ ಅದಕ್ಕೆ ಕೇಳ್ಬೇಕು ನಿಮ್ಮ ಪ್ರಶ್ನೆ. ನಿಮ್ಮ ಅಕ್ಕ ನೋಡ್ಬಿಟ್ಟು ನಿಮ್ಗೆ ಇನ್ಸ್ಪೈರ್ ಆಗ್ತಿರ್ಲಿಲ್ವಾ? ಯಾಕೆ ಇಷ್ಟೊಂದು ಮಾತಾಡ್ತಾರೆ ಇವಳು ಅಂತ ನಂಗೆ ಗೊತ್ತಿಲ್ಲ. ನಾನು ಮುಂಚೆ ಚಿಕ್ಕ ಹುಡುಗಿಯಿಂದಾನು ನಾನು ಜಾಸ್ತಿ ಮಾತಾಡಲ್ಲ, ಅದು ನನ್ನ ಸ್ವಭಾವ. ಐ ಡೋಂಟ್ ನೋ. ಬಟ್ ಈ ಸ್ವಭಾವ ಎಲ್ಲ ನಮ್ಮ ಪ್ರೊಫೆಷನ್ಗೆ ಒಂದು ತಡೆ ಆಗಲ್ವಮ್ಮ? ಇಲ್ಲ ಸರ್, ಜೊತೆಗಿದ್ದಾಗ ನಾನು ಹರಟೆ ಹೊಡಿತೀನಿ, ತಮಾಷೆ ಮಾಡ್ತೀನಿ. ನನಗೆ ನನ್ನವರು ಅಂತ ಜನ ಇರ್ಬೇಕಷ್ಟೇ ನನ್ನ ಸರ್ಕಲ್ ಅಲ್ಲಿ, ಅವಾಗ ಟ್ರೂ ಕಲರ್ಸ್ ಹೊರಗೆ ಬರುತ್ತೆ. ಅಂಡ್ ಲಕ್ಷ್ಮಿ ಮೇಡಮ್ ಅವರು ಫ್ರೆಂಡ್ಸ್ ಜೊತೆ ಹೋಗ್ಬೇಕು ಅಂತಂದ್ರೆ ಭರತ್ ಸರ್ ಹೇಳೋರಂತ, ಇಲ್ಲ ನಾವು ಬರ್ತೀವಿ ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಹೇಳೋರಂತೆ. ನೀವು ಮನೆಯಿಂದ ಆಚೆನೆ ಹೋಗ್ತಾ ಇರ್ಲಿಲ್ವಂತಲ್ಲ? ಅವ್ರು ಬೈಯೋರು ಸರ್, ಒಬ್ಳು ಮನೆಗೆ ಬರಲ್ಲ, ಒಬ್ಳು ಮನೆ ಬಿಟ್ಟೇ ಹೋಗಲ್ಲ ಅನ್ನೋರು.
ಇವಳು ಎಷ್ಟು ಬುದ್ಧಿವಂತ ಆಗಿರ್ತಿದ್ಲು ಅಂದ್ರೆ ಅವಳೊಬ್ಳೆ ಹೋದ್ರೆ ಲೇಟ್ ಆಗಿ ಬಂದ್ರೆ ಬೈತಾರೆ ಅಂತ ಅನ್ಬಿಟ್ಟು ಜೊತೆ ನನ್ನೂ ಹೇಳ್ಕೊಂಡು ಹೋಗೋದು. ಹೇಳಿದ್ರು ಸ್ಟೇಜ್ ರಿಹರ್ಸಲ್ಗೆಲ್ಲ ಅಂತಲ್ಲ. ಇವ್ರ ಫ್ರೆಂಡ್ಸ್ ಎಲ್ಲ ಇವ್ರ ಮಾತು ಜಾಸ್ತಿ, ನಾನು ಒಬ್ಳೆ ಕೂತಿರ್ತಿದ್ದೆ, ಏನು ಮಾಡಕ್ ಆಗ್ತಾ ಇರ್ಲಿಲ್ಲ, ಪಾಪ ಬೈಸ್ಕೋತಾಳಲ್ಲ ಅಂತ ಜೊತೆಗೆ ಹೋಗ್ತಾ ಇದ್ರಿ. ಸೊ ನಿಮ್ಗೆ ಸಿನಿಮಾಗಳು ನೋಡೋದು ಇದೆಲ್ಲ ಇಂಟ್ರೆಸ್ಟ್ ಇತ್ತಾ ನಿಮ್ಮ ಏಜ್ ಅಲ್ಲಿ? ಆ ಚೈಲ್ಡ್ಹುಡ್ ಅಲ್ಲಿ ಅಪ್ಪನ ಜೊತೆ ಎಲ್ಲಿ ಹೋಗಕ್ ಆಸೆ ಆಗ್ತಾ ಇತ್ತು, ಅದು ಎಲ್ಲಿ ಕರ್ಕೊಂಡು ಹೋಗೋರಪ್ಪ? ಅಂದ್ರೆ ಅಪ್ಪನ ಜೊತೆ ಶೂಟಿಂಗ್ಗಳಿಗೆ ಹೋಗ್ತಾ ಇದ್ದೆ, ತುಂಬಾ ಶೂಟಿಂಗ್ ಹೋಗ್ತಾ ಇದ್ದೆ, ಅವ್ರ ಜೊತೆಗೆ ಎಲ್ಲ ನೋಡ್ತಾ ಇದ್ದೆ. ನಾನು ಅವರಿಂದ ನೋಡಿ ಕಲ್ತಿದ್ದೆ ಜಾಸ್ತಿ. ಸೊ ಪ್ರತಿಯೊಂದನ್ನು ಅವರು ಸೆಟ್ಟಲ್ಲಿ ಹೆಂಗಿರ್ತಿದ್ರು, ಮನೇಲಿದ್ದಾಗ ಹೆಂಗಿರ್ತಾರೆ, ಪ್ರತಿಯೊಂದನ್ನು ಅವರಿಂದ ನೋಡಿನೇ ಕಲ್ತಿದ್ದು. ಸಿನಿಮಾಗಳಿಗೆಲ್ಲ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಅವಾಗ. ಸೊ ನನ್ನ ಫ್ರೆಂಡ್ಸ್ ಆಯಿತು, ನನ್ನ ಮನೆ ಹತ್ರನೇ ನನ್ನ ಸ್ಕೂಲ್ ಫ್ರೆಂಡ್ಸೇ ಇದ್ದರು, ಅವ್ರ ಜೊತೆ ಇರ್ತಿದ್ದೆ, ಅವ್ರ ಮನೆಗೆ ಹೋಗ್ತಿದ್ದೆ ಅಥವಾ ಅವ್ರನ್ನೇ ನಮ್ಮ ಮನೆಗೆ ಕರ್ಕೊಂಡು ಬರ್ತಿದ್ದೆ. ಅಷ್ಟು ಬಿಟ್ಟರೆ ನನ್ನ ಅಷ್ಟೊಂದು ಇವಳ ಥರ ಹೊರಗೆ ಹೋಗೋದೆಲ್ಲ ನನಗೆ ಮುಂಚಿಂದನೂ ಇಲ್ಲ. ಓಕೆ, ಇವಾಗ 3 ಜನಕ್ಕೆ ಒಂದು ಕಾಮನ್ ಕ್ವಶನ್. ಭರತ್ ಸರ್ನ ನಾವು ವಿತ್ ಮುಷು ನೋಡಿದ್ವಿ, ವಿತೌಟ್ ಮುಷು ನೋಡಿದ್ವಿ. ನಿಮ್ಗೆ ಯಾವ ಲುಕ್ ಇಷ್ಟ ಆಯ್ತು? ನಂಗೆ ಎರಡು ಇಷ್ಟ. ಅಪ್ಪ ಹೆಂಗಿದ್ರು ಇಷ್ಟ ಸರ್. ಅಮ್ಮ ನಿಮ್ಗೆ? ನನಗೆ ಮೀಸೆ ಇರ್ಬೇಕಿತ್ತು. ಒಂದೇ ಮೀಸೆ. ಅಪ್ಪ ಮಗಳು ಒಂದು ಗ್ಯಾಂಗು ಇನ್ನೊಂದು ಗ್ಯಾಂಗು ಅಂತ ಹೇಳ್ತಾ ಇದ್ರು. ಅಂದ್ರೆ ಹಬ್ಬ ಹರಿದಿನ ಪೂಜೆ ಪುನಸ್ಕಾರ ಸಂದರ್ಭಗಳೆಲ್ಲ ನಾನು ಬೈದಿದ್ದೆ ಬೇಕಂತಾನೆ ತೆಗಿಯೋರು, ಮೀಸೆ ಬೇಕಂತ ತೆಗಿಯೋರು. ಮಾಡ್ಕೊಳ್ಳೋರು ಇಲ್ಲಿ ಮೀಸೆ ಬಿಟ್ಬಿಟ್ಟು ಗಡ್ಡೆ ಬಿಟ್ಬಿಡು ಒಂದ್ ಶೇಪ್ ಮಾಡ್ಕೊಳ್ಳೋರು, ಆದ್ರೂ ಚೆನ್ನಾಗಿರೋದು. ಮೀಸೆ ನನಗೆ ಇಷ್ಟ ಆಗ್ತಾ ಇಲ್ಲ. ಒಂದ್ಸತಿ ಸೀರಿಯಸ್ ಆಗಿ ಕೇಳಿದೆ, ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ, ಎಷ್ಟೋ ಜನಕ್ಕೆ ಬೇಕು ಅಂದ್ರೂ ಇರೋದಿಲ್ಲ, ಯಾಕೆ ತೆಗಿತೀರಾ ಅಂತ ಬೈದ್ರು. ಅವಾಗ ಅವ್ರು ಹೇಳಿದ್ರು, ಇಲ್ಲ ಮೀಸೆ ಇದ್ದರೆ ಒಂದೇ ಕ್ಯಾರೆಕ್ಟರ್ ಮಾಡಬೇಕಾಗುತ್ತೆ, ಎಲ್ಲ ಕ್ಯಾರೆಕ್ಟ್ರಿಗೂ ಒಂದೇ ಥರ ಕಾಣಿಸ್ತೀನಿ ನಾನು. ಮೀಸೆ ತೆಗೆದಾಗ ಕ್ಯಾರೆಕ್ಟರ್ ತಕ್ಕಂಗೆ ನಾನು ನನ್ನ ಮೇಕ್ ಓವರ್ ಮಾಡ್ಕೋಬೋದು ಅಂತ ಹೇಳಿದರು. ಅವಾಗ ಅವತ್ತಿಂದ ಬಿಟ್ಟಿದ್ದೆ, ಮೀಸೆ ತೆಗಿಬೇಡಿ ಅಂತ ಹೇಳೋದು ಬಿಟ್ಟಿದ್ದೆ. ಓಕೆ, ಫಸ್ಟ್ ನಿಮಗೆ ನಿಮ್ಮ ತಾತನ ಬಗ್ಗೆ ಎಷ್ಟು ಪ್ರೌಢ ಸರ್? ಫಸ್ಟ್ ತಾತ ಅನ್ನೋಕ್ಕೂ ಮುಂಚೆ ಆ ಹೆಸರಿಗೆ ಒಂದು ವೇಟ್ ಇದೆ ಸರ್. ಸೊ ಅವ್ರು ಬಂದಿದ್ದ ಬ್ಯಾಕ್ಗ್ರೌಂಡ್ಗೂ ಅವ್ರು ಗಳಿಸಿದ ಹೆಸರಿಗೂ ನೋ ಒನ್ ಕ್ಯಾನ್ ಇಮ್ಯಾಜಿನ್. ಅವರು ಚಿಕ್ಕ ವಯಸ್ಸಲ್ಲಿ ತುಂಬ ಬೇಗ ಅವ್ರ ತಂದೆನ ಕಳ್ಕೊಂಡ್ರು. ಆಮೇಲೆ ಒಂದು ಮನೆ ಕೆಲಸಕ್ಕೆ ಅಂತ ಸೇರ್ಕೋತಾರೆ. ಆ ಮನೆ ಪಕ್ಕದಲ್ಲಿ ಭಜನೆ ಮಂಡಳಿ ಇರುತ್ತೆ, ಅಲ್ಲಿ ನೋಡ್ತಾ ನೋಡ್ತಾ ಅವ್ರಿಗೆ ಇಂಟ್ರೆಸ್ಟ್ ಬಂದು ಆ ಮನೆ ಯಜಮಾನ ಅವ್ರಿಗೆ ಕಲ್ತ್ಕೊಳ್ಳೋಕೆ ಸಪೋರ್ಟ್ ಮಾಡ್ತಾರೆ. ಸೊ ಹೀಗೆ ಸಂಗೀತ ಕಲ್ತ್ಕೋತಾರೆ. ಸೊ ಚೆನ್ನೈಗೆ ಹೇಗೆ ಹೋದ್ರು ಅಂತಂದ್ರೆ ಅದೇ ನೀವ್ ಹೇಳ್ದಂಗೆ ತ್ಯಾಗರಾಜ್ ಭಾಗವತರು ಅಂತ ಹೀರೋ ಇರ್ತಾರೆ. ಹೌದು, ನನಗೆ ಕೋಕಿಲಾ ಮೋಹನ್ ಅವರು ಇದೆಲ್ಲ, ಸಾರಿ ಫಾರ್ ಅವರು ನನಗೆ ಹೇಳಿದ ಒಂದು ಕಥೆಮ, ಅವ್ರು ಎಷ್ಟು ದೊಡ್ಡ ಹೀರೋ ಅಂತಂದ್ರೆ ಟ್ರೈನ್ ಕಾಯದಂತ ಅವ್ರಿಗೆ. ಒಂದು ರೈಲು ಅವ್ರು ತ್ಯಾಗರಾಜ ಭಾಗವತರು ಬರ್ತಿದ್ದಾರೆ ಅಂತ ಕಾಯದಂತೆ, ಒಂದು ರೈಲು ಇವತ್ತರೆಗೂ ರೈಲ್ ಕಾದಿರೋದು. ಬಟ್ ಆಮೇಲೆ ಅವ್ರ ಲೈಫ್ ತುಂಬಾ ಟ್ರಾಜಿಕ್. ಹೌದು, ಅವರು ಒಂದು ಮರ್ಡರ್ ಕೇಸ್ ಅಲ್ಲಿ ಸಸ್ಪೆಕ್ಟ್ ಆಗಿ ಅವ್ರು ಸಿಗಾಕೋತಾರೆ, ತ್ಯಾಗರಾಜ್ ಭಾಗವತರು. ಸೊ ಅವ್ರು ಸೈನ್ ಮಾಡಿರೋ ಸಿನಿಮಾಗಳು ಏನ್ ಮಾಡೋದು ಅಂತ ಪ್ರೊಡ್ಯೂಸರ್ಸು ಡೈರೆಕ್ಟರ್ಸು ಕಂಗಾಲಾದಾಗ ಇವರು ತ್ಯಾಗರಾಜ್ ಭಾಗವತರು ಕರ್ನಾಟಕಕ್ಕೆ ಬಂದಾಗ ಒಂದು ಸಂಗೀತ ಕಚೇರಿಲಿ ತಾತನ್ ನೋಡಿರ್ತಾರೆ ಅವರು. ಸೊ ಹಿ ರೀಕಲೆಕ್ಟ್ಸ್ ಇಟ್. ಸೊ ಅವರು ಡೈರೆಕ್ಟರ್ಸ್ ಮತ್ತೆ ಪ್ರೊಡ್ಯೂಸರ್ಸ್ ಹೇಳ್ತಾರೆ, ಹಿಂಗೆ ಕರ್ನಾಟಕದಲ್ಲಿ ಒಬ್ಬ ಹೊನ್ನಪ್ಪ ಅಂತ ಇದ್ದಾನೆ, ಅವರು ಸಂಗೀತಗಾರ, ಜೊತೆಗೆ ನಾಟಕಗಳಲ್ಲಿ ಅಭಿನಯಿಸ್ತಾರೆ, ನನ್ನ ಸಿನಿಮಾನೆಲ್ಲ ನೀವು ಅವ್ರ ಕೈಯಲ್ಲಿ ಮಾಡ್ತಿರೋರು ಅಂತ. ಅವ್ರು ಹೇಳಿದ ಒಂದೇ ಮಾತಿಗೆ ಆ ಪ್ರೊಡ್ಯೂಸರು ಡೈರೆಕ್ಟರ್ಸು ಹೊನ್ನಪ್ಪ ಯಾರು ಅಂತಾನೆ ಗೊತ್ತಿರಲ್ಲ, ಬಂದು ಅವ್ರು ಹೇಳಿದ ಮಾತನ್ನ ಅದಷ್ಟನ್ನ ಮಾತ್ರ ತಲೆಯಲ್ಲಿ ಇಟ್ಕೊಂಡು ಬಂದು ಅಪ್ರೋಚ್ ಮಾಡಿ ತಮಿಳ್ನಾಡು ಕರ್ಕೊಂಡು ಹೋಗಿ ಅಲ್ಲಿ ತಾತ ಹೀರೋ ಆಗ್ತಾರೆ. ಸೊ ದಿಸ್ ಈಸ್ ಅವಾಗ ಅವ್ರಿಗೆ ಹೊನ್ನಪ್ಪ ಭಾಗವತ, ಆಗ ಅವರು ಅದು ಭಾಗವತರ್ ಅಂತ ಬಂತು. ಆಮೇಲೆ ತಾತನು ಹರಿಕತೆ ಎಲ್ಲ ಮಾಡ್ತಿದ್ರಿಂದ ಅದು ಹಂಗೆ ಕಂಟಿನ್ಯೂ ಆಯ್ತು. ಸೊ ಅಂದ್ರೆ ತ್ಯಾಗರಾಜ್ ಭಾಗವತರ್ ಒಂದು ಇದರಾಗಿ ಭಾಗವತರ್ ಬಂತು. ಸೊ ದಿಸ್ ಇಸ್ ದ ಪ್ರಾಪರ್ ಹಿಸ್ಟ್ರಿ. ಬರೀ ಹೊನ್ನಪ್ಪ ಅಷ್ಟೇ. ನೋಡಿ, ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಇದು. ಹೌದು, ತುಂಬಾ ಜನಕ್ಕೆ ಗೊತ್ತಿಲ್ಲ ಇದು. ಸೊ ನಿಮ್ಗೆ ಏನ್ ಯಾಕೆ ಬರುತ್ತೆ ತಾತ? ನಾನು ತುಂಬಾ ಚಿಕ್ಕವಳಾಗಿದ್ದೆ ಅವಾಗ. 92ನಲ್ಲಿ ಅವ್ರು ತೀರ್ಕೊಂಡಿದ್ದು. ಐ ವಾಸ್ 86 ಬಾರ್ನ್. ತುಂಬಾ ಚಿಕ್ಕವಳು. ನಂಗೆ ನೆನಪಿರೋದಂದ್ರೆ ಅದನ್ನ ಅವ್ರ ಪಕ್ಕ ಕೂಡಿಸ್ಕೊಳ್ಳೋರು, ನಾನು ಪಕ್ಕದಲ್ಲಿ ಹಿಂಗೆ ಕೂತ್ಕೊಂಡು ಕೇಳೋರು, ಊಟ ಮಾಡ್ದ ಅಂತ ಕೇಳ್ತಿಲ್ಲ ನಾನು. ತುಂಬ ಸಾರು ತಿಂತಾ ಇದ್ದೆ, ಅದಕ್ಕಿಂತ ಜಾಸ್ತಿ ಸಾರು ತಿಂತಾ ಇದ್ದೆ. ಸೊ ಊಟ ಮಾಡ್ದ ಅಂತ ಕೇಳ್ತಾರಲ್ಲ, ಸಾರು ಕುಡ್ದ ಅಂತ ಕೇಳೋರು, ಅಷ್ಟೇ ನಂಗೆ ನೆನಪಿರೋದು. ಜಾಸ್ತಿ ತಾತನ ಅವರು ಸಂಗೀತ ಪಾಠಗಳು ಮಾಡುವಾಗ ಕುತ್ಕೊಂಡು ನೋಡ್ತಾ ಇದ್ದೆ ನಾನು. ಓ ಸರ್, ನಂಗೆ ತುಂಬಾ ಆಸೆ, ಈಗಲೂ ಇದಾಯ್ತು. ತುಂಬಾ ಸ್ಟ್ರಿಕ್ಟು ಸರ್, ಅಂದ್ರೆ ಪ್ರತಿಯೊಂದು ಸ್ಟೂಡೆಂಟ್ಸು ಗಡ 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 ನಡ್ಗೋರು. ಇಂಥ ಟೈಮಲ್ಲಿ ನನ್ನ ಸೋದರ ಮಾವ, ಇವ್ರ ತಮ್ಮ, ಚಾಕ್ಲೇಟ್ ಆಸೆಗೆ ನನ್ಗೇನ್ ಮಾಡಿದ್ರು, ವಿಜಯ್ ಕುಮಾರ್ ಅಂತ, ನನಗೆ ಚಾಕ್ಲೇಟ್ ಇಷ್ಟ. ಅವ್ರು ಏನು ಮಾಡಿದ್ರು, ಚಾಕ್ಲೇಟ್ ಬೇಕು ಅಂತ ಕೇಳಿದೀನಿ. ನಿಮ್ಮ ತಾತ ಇದಾರಲ್ಲ, ಅವ್ರು ಹೋಗ್ಬಿಟ್ಟು ಸರಿಗಮ್ಮ ಪದ ನಿಸ ನಿನ್ ಜೊತೆ ಗರಿಸ ಅಂತ ಹೇಳ್ಬಿಟ್ಟು ಬಾ, ನಿನಗೆ ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ.
ಆ ಆಸೆಗೆ ಹೋಗ್ಬಿಟ್ಟು ಕ್ಲಾಸ್ ತಗೊಳುವಾಗ ಹಂಗೆ ಮಾಡಿದೀನಿ. ಸರಿಗಮ ಪದನಿಸ ಹಾಡ್ದೆ, ನೋಡ್ತಾ ಇದ್ರು ಏನೋ ಹಾಡ್ತಾ ಇದ್ದಾಳೆ ಅವಳು ಅಂತ. ಆಮೇಲೆ ಇದನ್ನ ಹೇಳ್ದೆ ಒಂದು ಬಿಟ್ರು. ಸೊ ಆಮೇಲೆ ಹೊಡೆದಿದ್ದಕ್ಕೆ ಪಾಪ ಮತ್ತೆ ತೊಡೆ ಮೇಲೆ ಕೂಡಿಸ್ಕೊಂಡು ಸಮಾಧಾನ ಮಾಡಿದ್ರು, ಹಂಗೆಲ್ಲ ಹೇಳ್ಬಾರ್ದು ಅಂತ. ಬಟ್ ಒಂದು 5 ನಿಮಿಷ ಕ್ಲಾಸ್ ಎಲ್ಲ ಡಿಸ್ಟರ್ಬ್ ಆಯಿತು ಅಲ್ಲಿ. ಬಟ್ ಅವರು ಕಚೇರಿ ಅಂದ ತಕ್ಷಣ ಅವರು ರೆಡಿ ಆಗ್ತಾ ಇದ್ದಿದ್ರು ಸರ್. ಈಗ್ಲೂ ವಿಭೂತಿ, ಗಂಧ, ಅವ್ರದ್ದು ಒಂದು ಶಾಲು, ಅವ್ರ ಹೇರ್ ಸ್ಟೈಲು, ವಿಭೂತಿ ಕುಂಕುಮ ಇಟ್ಕೊಳ್ಳೋರು, ಕಚ್ಚೆ, ಜುಬ್ಬ, ಒಂದು ಶಲ್ಯ, ತುಂಬಾ ಚೆನ್ನಾಗಿ ಲಕ್ಷಣ. ಆ ಕಾಲದಲ್ಲೂ ಈವನ್ ನಾವು ಐಸೆ ಹಿ ವಾಸ್ ವೆರಿ ಹ್ಯಾಂಡ್ಸಮ್ ಅಟ್ 70s. ಮಾತಾಡಂಗಿರ್ಲಿಲ್ಲ ಅವ್ರ ಹೈಟ್ಗೆ. ಹಿ ವಾಸ್ ವೆರಿ ಹ್ಯಾಂಡ್ಸಮ್ ಈವನ್ ಅಟ್ 70s. ಭರತ್ ಸರ್ಗೆ ಸಂಗೀತ ಇನ್ಸ್ಟ್ರೂಮೆಂಟ್ ಮೃದಂಗ ಕಲ್ತಿದ್ರು, ವೋಕಲ್ ಇಲ್ಲ, ಮೃದಂಗ ಕಲ್ತಿದ್ರು. ಸಂಗೀತ ಅಲ್ಪ ಸ್ವಲ್ಪ ಕಲ್ತಿದ್ದೀನಿ ಸರ್. ಅವಾಗ ಅಪ್ಪ ಇದ್ದಾಗ ಒಬ್ರು ಮೇಷ್ಟ್ರನ್ನ ಮನೆಗೆ ಕರ್ಸೋರು ಒನ್ ಪೀರಿಯಡ್ ಆಫ್ ಟೈಮಲ್ಲಿ. ಸೊ ಅವಾಗ ಒಂಚೂರು ಕಲ್ತಿದ್ದೀನಿ ಅಷ್ಟೆ. ಅದು ಆಮೇಲೆ ಕಂಟಿನ್ಯೂ ಆಗಲಿ, ಅವರು ಶಿಫ್ಟ್ ಆಗ್ಬಿಟ್ರು ಆಮೇಲೆ. ಬಟ್ ನಾನು ಯಾವಾಗ ನಾವು ಬೆನಕಾಲ್ ಜಾಯ್ನ್ ಆದ್ನಲ್ಲ ಸರ್, ನನಗೆ ಅಲ್ಲಿ ಕಲ್ಪನಾ ನಾಗನಾಥ್ ಅಂತ ಇದ್ದಾರೆ, ರಂಗಗೀತೆಗಳು ಅವರಿಂದ ಕಲಿತೆ. ಸೊ ಹಾಗಾಗಿ ತಕ್ಕಮಟ್ಟಿಗೆ ಏನಾದ್ರು ಹಾಡ್ತೇನೆ ಅಂದರೆ ದಟ್ ಈಸ್ ಬಿಕಾಸ್ ಆಫ್ ಬೆನಕ ಆ್ಯಂಡ್ ಕಲ್ಪನಾ ನಾಗನಾಥ್. ಎಸ್. ನೀವೇನು ಓದಿದ್ದು, ಏನು ಓದಿದ್ರೆ ನಿಮ್ಮ ಅಕಾಡೆಮಿಕ್ ಕ್ವಾಲಿಫಿಕೇಶನ್ ಏನು? ನಾನು ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್ ಮಾಡಿದ್ದು. ಅಂದರೆ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ನಾನು 10th ಆದಮೇಲೆ ಡೈರೆಕ್ಟಾಗಿ ಡಿಪ್ಲೊಮಾಗೆ ಹೋದೆ. ಆ್ಯಂಡ್ ಫೈನಲ್ ಇಯರ್ ಇದ್ದಾಗ ಅಪ್ಪ ಹುಷಾರು ತಪ್ಪಿದ್ದು. ಸೊ ಇನ್ನೇನು ಎಕ್ಸಾಮ್ಸ್ ಇದೆ ಅನ್ನುವಾಗ ತೀರಾ ಹುಷಾರು ತಪ್ಪಿದ್ರು. ಸೊ ಎಕ್ಸಾಮ್ಸ್ ಟೈಮಲ್ಲಿ ಪೇಪರ್ ಏನೋ ಶಿಮ್ಮಸ್ ಲಾಸ್ಟ್ ಎಕ್ಸಾಮ್ ಅವತ್ತಿನ ದಿನನೇ ನನ್ನ ಸ್ಕೋರ್ ಎಲ್ಲ ತೊಗೊಂಡೋಗಿ ಹಾಸ್ಪಿಟ್ಲಲ್ಲೇ ತೋರಿಸ್ತಾ ಇದೆ. ಹಿ ವಾಸ್ ವೆರಿ ಹ್ಯಾಪಿ, ಬಟ್ ಅನ್ಫಾರ್ಚುನೇಟ್ಲಿ ಐ ಕುಡಂಟ್ ಕಮ್. ಎಸ್. ಅಂದರೆ ಇವಾಗ ವಿಷಯ ಬಂದಿರೋದಕ್ಕೆ ತುಂಬ ಜನಕ್ಕೆ ಗೊಂದಲಗಳಿದೆ. ಅಂದರೆ ಭರತ್ ಸರ್ ಅವ್ರಿಗೆ ಏನಾಗಿತ್ತು ಅನ್ನೋದೇ, ಎಷ್ಟೊಂದು ಜನಕ್ಕೆ ಅವರು ಇಲ್ಲ ಅನ್ನೋದೇ ಗೊತ್ತಿಲ್ಲ. ಕೆಲವ್ರು ಗೊತ್ತಿರೋರಿಗೆ ಏನಾಗಿ ಹೋದ್ರು ಅನ್ನೋದೇ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ನಾನು ಕೂಡ ಮೊನ್ನೆ ಮ್ಯಾಮ್ ಹತ್ರ, ಲಕ್ಷ್ಮೀ ಮೇಡಮ್ ಅವ್ರ ಹತ್ರ ಮಾತಾಡಬೇಕಾದ್ರೆ ನನಗೆ ಯಾರೋ ಹೇಳಿದ್ದು ಕ್ಯಾನ್ಸರ್ ಏನೋ ಆಗಿತ್ತು ಅಂತ ಹೇಳಿ. ಹ್ಯಾಂಡ್ಲೇ ನನ್ನ ಕೈಲಿ ಇರೋದಷ್ಟೇ, ಇಡೀ ಗಾಡಿ ಕಂಟ್ರೋಲ್ ಅವ್ರು ಇಲ್ಲಿರೋದು. ರೈಟ್ಗೆ ಹೋಗ್ಬೇಕಂದ್ರೆ ಇಲ್ಲಿ ಹೋಗ್ತವ್ರು. ಅವಾಗ ಅವ್ರು ಹೇಳ್ತಾ ಇದ್ದಿದ್ದ ಮಾತುಗಳು ನಂಗೆ ಇವತ್ತಿಗೂ ನೆನಪಿದೆ. ಹುಷಾರಾಗಿ ಓಡಿಸು ಗಾಡಿ, ನೀನು ಇವಾಗ ಆರ್ಟಿಸ್ಟು, ನಿನ್ನನ್ನು ನಂಬಿ ದುಡ್ಡು ಹಾಕಿರ್ತಾರೆ ಸಿನಿಮಾದವರು, ಅದನ್ನು ಅವ್ರಿಗೆ ಹಾಳು ಮಾಡಬೇಡ. ಅದನ್ನ